ನಮಸ್ತೆ ಎಲ್ಲರಿಗೂ. ಇವತ್ತು ಸೌಜನ್ಯ ಕೇಸು, ಸಂತೋಷ್ ರಾವ್ ಫೈಲ್ ಮಾಡಿರೋ ಕೇಸು, 2 ಕೇಸು ಹೈಕೋರ್ಟ್ ಮುಂದೆ ಬಂದಿದೆ. ಅದರಲ್ಲಿ ಸಂತೋಷ್ ರಾವ್ ಫೈಲ್ ಮಾಡಿರೋ ಕೇಸಲ್ಲಿ ನೋಟಿಸ್ ಆಗಿರಲಿಲ್ಲ. ಆ್ಯಕ್ಚುಲಿ ಆ ಕೇಸಲ್ಲಿ ಇವತ್ತು ನೋಟಿಸ್ ಮಾಡಿ ಸಿಬಿಐನವರಿಗೆ ಟೇಕ್ ನೋಟಿಸ್ ಮಾಡಿ ಅದರ್ ಸೈಡ್ ಚಂದ್ರಬಾಬು ಮತ್ತು ಪುರಂದರ್ ಅವರಿಗೆ ಕೂಡ ನೋಟಿಸ್ ಮಾಡಿದೆ. ಅವರಿಗೆ ಕೂಡ ನೋಟಿಸ್ ಸರ್ವ್ ಆಗಿದೆ. ಆಮೇಲೆ ಈ ಕೇಸಲ್ಲಿ ಇನ್ನೊಂದು ಘಟ್ಟ ಅಂದರೆ ಏನು ಸಿಬಿಐನವರು ಹಾಕಿರೋ ಪಿಟಿಷನ್ ಅಪೀಲು ಒಂದು 30 days ಡಿಲೇ ಇತ್ತು. ಆ ಡಿಲೇಯನ್ನು ಕಂಡೋನ್ ಮಾಡಿದರು. ಆ್ಯಕ್ಚುಲಿ ನಾವೇ ಅದನ್ನು ನಮ್ಮದು ಏನು ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಕೋರ್ಟ್ಗೆ ಸಬ್ಮಿಷನ್ ಮಾಡಿದೆ. ಯಾಕಂದರೆ ಅವರಿನ್ನು ಡಿಲೇ ಮೇಲೆ ಕೇಸು ಇಲ್ಲಿ ಹೊಡೆದೋದ್ರೆ ಅವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಡಿಲೇ ಮೇಲೆ ನೀವು ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲಿ ಡಿಲೇ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಾರೆ. ಆದ್ದರಿಂದ ಅದು ನಾವೇ ಎಲ್ಲಿರುವಂಥದ್ದು ಎಲೋ ಮಾಡಿ ಮೇನ್ ಮೇಲೆ ಹಿಯರ್ ಮಾಡೋಣ ಅಂತ. ಸೊ 22ನೇ ತಾರೀಕು ಮೇಯ್ನ್ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗ್ತದೆ. ಲೋವರ್ ಕೋರ್ಟ್ LCR ಎಲ್ಲ ಕಾಲ್ ಫಾರ್ ಆಗಿದೆ. 22ನೇ ತಾರೀಕಿಂದ ಮೇಯ್ನ್ ಆರ್ಗ್ಯುಮೆಂಟು ಸ್ಟಾರ್ಟ್ ಆಗ್ತದೆ. ಅದು ಯಾವಾಗ ವಿದಿನ್ 1 ಮಂತು, ಮೋಸ್ಟ್ಲಿ 26ರಿಂದ ವೆಕೇಷನ್ ಇದೆ. ನೋಡೋಣ 22ನೇ ತಾರೀಕಿಗೆ ಏನು ನಡೀತದೆ ಅನ್ನೋ ಮೇಲೆ ಡಿಪೆಂಡ್ ಆಗಿದೆ. ಅಂತೂ ವೆಕೇಷನ್ ಆಗಿ 1 ತಿಂಗಳೊಳಗಡೆ, 1-2 ತಿಂಗಳೊಳಗಡೆ ಕೇಸ್ ಮುಗಿಯೋ ಎಲ್ಲ ಲಕ್ಷಣಗಳಿದೆ. ಬಹುಶಃ ಇವತ್ತಿನ ಜಡ್ಜು ಕೂಡ ಭಾರಿ ಇಂಟ್ರೆಸ್ಟ್ ಆಗಿ ಈ ಕೇಸನ್ನು ಹಿಯರ್ ಮಾಡಿದ್ದಾರೆ. ಅವರಿಗೆ ಈ ಕೇಸಿನ ಬಗ್ಗೆ